ಆನಂದರಾವ್ ಸರ್ಕಲ್ ಗೊತ್ತಲ್ಲ, ಅದೇ ರೀ ಸಂಗೊಳ್ಳಿ ರಾಯಣ್ಣ ಸರ್ಕಲಿಂದ ಮುಂದೆ ಹೋದರೆ ಫ್ಲೈಓವರ್ ಹತ್ತಿ ಲೆಫ್ಟ್ ಸೈಡ್ ಹೋದರೆ ರೇಸ್ ಕೋರ್ಸ್ ರೋಡು, ಡೌನ್ ಇಳಿದ್ರೆ KR ಸರ್ಕಲ್ಲು. ಆ ಫ್ಲೈಓವರ್ ಕೆಳಗಡೆ ಇರೋದೇ ಆನಂದರಾವ್ ಸರ್ಕಲ್ಲು. ಯಾರು ಆನಂದರಾವು? ಮೈಸೂರಿನ ದಿವಾನರಾಗಿದ್ದವರು ಇದೇ ಆನಂದರಾಯರು. ಹಿಮಾಲಯದೆತ್ತರದ ಪ್ರತಿಭೆಯುಳ್ಳ ದೈತ್ಯ ಪ್ರತಿಭೆ ವಿಶ್ವೇಶ್ವರಯ್ಯನವ್ರನ್ನ ಮೈಸೂರು ಸಂಸ್ಥಾನಕ್ಕೆ ಕರ್ಕೊಂಬಂದಿದ್ದು ಇದೇ ಆನಂದರಾಯರು. ಎಲ್ಲಿದ್ದರು ಹಂಗಾರೆ ವಿಶ್ವೇಶ್ವರಯ್ಯನವರು? ಬಾಂಬೆ ಪ್ರೆಸಿಡೆನ್ಸಿಲಿ ಕೆಲಸ ಮಾಡ್ತಿದ್ದವ್ರನ್ನ ಕರ್ಕೊಂಬಂದರು. ಯಾವಾಗ ಕರ್ಕೊಂಬಂದರು? KRS ಕನ್ಸ್ಟ್ರಕ್ಷನ್ ಟೈಮಲ್ಲಿ ಇಬ್ಬರು ಬ್ರಿಟಿಷ್ ಚೀಫ್ ಇಂಜಿನಿಯರ್ ಇದ್ದರು, ಮೆಕ್ಕೆಚಿನ್ಸ್ ಅಂಡ್ ಕ್ಯಾಪ್ಟನ್ ಡಾರ್ವೆಸ್. ಕ್ಯಾಪ್ಟನ್ ಡಾರ್ವೆಸ್ ಅಲ್ಲಿ ಹುತಾತ್ಮರಾಗೋಗ್ತಾರೆ. KRS ಡ್ಯಾಮ್ ಸೈಟಲ್ಲಿ ಪ್ರವಾಹಕ್ಕೆ ಸಿಕ್ಕಾಕೊಂಡು ಸತ್ತೋಗ್ಬಿಡ್ತಾರೆ. ಮೆಕ್ಕೆಚಿನ್ಸು ರಿಟೈರ್ಮೆಂಟ್ ಆಗಿ ವಾಪಸ್ ಹೊರಟೋಗ್ತಾರೆ. KRS ಕನ್ಸ್ಟ್ರಕ್ಷನ್ನು ಸ್ಟಾಪ್ ಆಗೋಗುತ್ತೆ. ಅಂಥ ಕಾಲದಲ್ಲಿ ಆನಂದರಾಯರು ಯೋಚನೆ ಮಾಡಿ ಏನು ಮಾಡೋದೀಗ ಅಂತ ಬಾಂಬೆ ಪ್ರೆಸಿಡೆನ್ಸಿಲಿ ಕೆಲಸ ಮಾಡ್ತಿದ್ದಂಥ ವಿಶ್ವೇಶ್ವರಯ್ಯನವ್ರನ್ನ ಕರ್ಕೊಂಬಂದು ಪುನಾರಂಭಗೊಳಿಸೋಣ ಅಂತ ಐಡಿಯಾ ಕೊಟ್ಟಿದ್ದೆ ಆನಂದರಾಯರು ಮಹಾರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರ್ಗೆ. ಕರೆಸಿ ಅಂತಾರೆ ಮಹಾರಾಜರು. ಆಗ ಆನಂದರಾಯರು ವಿಶ್ವೇಶ್ವರಯ್ಯನವ್ರಿಗೆ ಪತ್ರ ಬರೆದು, ಬನ್ನಿ ನೀವಿಲ್ಲಿ KRS ಕನ್ಸ್ಟ್ರಕ್ಷನ್ ಶುರು ಮಾಡಿ ಅಂತ ಪತ್ರ ಬರೆದು ಅವರನ್ನು ಕರೆಸ್ಕೋತಾರೆ. ವಿಶ್ವೇಶ್ವರಯ್ಯನವ್ರು ಬಂದು ಇಲ್ಲಿ ಇದೇ ಆನಂದರಾಯರ ದಿವಾನ್ಗಿರಿ ಕೈ ಕೆಳಗಡೆ ಚೀಫ್ ಇಂಜಿನಿಯರ್ ಆಗಿ ಅಧಿಕಾರ ವಹಿಸ್ಕೊಳ್ತಾರೆ 2 ವರ್ಷ. ಅದಾದಮೇಲೆ ವಿಶ್ವೇಶ್ವರಯ್ಯನವರ ದಿವಾನ್ರಾಗಿ 6 ವರ್ಷ ಕೆಲಸ ಮಾಡ್ತಾರೆ. ಇವರೇ ಆನಂದರಾಯರು. ವಿಶ್ವೇಶ್ವರಯ್ಯನವರು ಇಲ್ಲೇ ಮೈಸೂರು ಸಂಸ್ಥಾನದಲ್ಲೇ ಓದಿ ಬೆಳೆದು ಎಲ್ಲ ಮಾಡಿ ಬಾಂಬೆ ಪ್ರೆಸಿಡೆನ್ಸಿಯಲ್ಲಿ ಅಫ್ಕೋರ್ಸ್ ಎಲ್ಲಿ ಚೆನ್ನಾಗಿ ಕೆಲಸ ಮಾಡ್ತಾರೆ ಅಲ್ಲಿ. ಈಗ ನಾನು ಹೋಗಿ ಗಲ್ಫಲ್ಲಿ 20 ವರ್ಷ ಕೆಲಸ ಮಾಡಲಿಲ್ವೇ, ಹಾಗೆ ಅವರೆಲ್ಲೋ ಕೆಲಸ ಮಾಡ್ತಾ ಇರ್ತಾರೆ. ಅವರನ್ನು ಆ ಪ್ರತಿಭೆಯನ್ನು ಗುರುತಿಸಿ ಮೈಸೂರು ಸಂಸ್ಥಾನಕ್ಕೆ ವಾಪಸ್ಸು ಕರೆತಂದ ಕೀರ್ತಿ ಆನಂದರಾಯರಿಗೆ ಸಲ್ಲುತ್ತೆ. ನೀವು ಆನಂದರಾವ್ ಸರ್ಕಲ್ ಕಡೆ ಓಡಾಡ್ಬೇಕಾರೆ ಒಂದು ನಮಸ್ಕಾರ ಹಾಕಿ ಪ್ರಾತಸ್ಮರಣೀಯ ದಿವಾನರು ಕಣ್ರಿ. ಹೆಂಗೆ